ಏನು ಮಾಡೋದು? ನನ್ನ ಗಂಡ ನನ್ನ ಹತ್ರ ಬರಬೇಕು ಅಂದರೆ ಏನು ಮಾಡೋಣ ನಾನು? ನನ್ನ ಮಗ ಒಬ್ಬ ಬಂದರೆ ಹೆಂಗೆ ಗೊತ್ತಾಗಿ ನನಗೂ ನಮ್ಮ ಅಮ್ಮಯ್ಗೆ ದುಡ್ದಾಗ್ತಾನೆ. ನಮ್ಮತ್ತೆ ಅವಳು ನಾದ್ನಿ ಮೈದ್ನ ಎಲ್ಲರೂ ಬಂದು ಸೇರ್ಕೊಂಡಿಲ್ಲಿ ನನ್ನ ಅಯ್ಯನಿಸ್ಕೊಂಡು ತಿಂತಾ ಇದೆ. ಅವ್ರು ಬರಲಿಲ್ಲ ಅಂದರೆ ನನ್ನ ಗಂಡ ನಾನು ಹೇಳ್ದಂಗೆ ಕೇಳ್ಕೊಂಡು ಕೆಲ್ಸಕ್ಕೆ ಹೋಗಿ ಸಂಬಳ ಎಲ್ಲ ನನ್ನ ಕೈಗೆ ತಂದು ಕೊಡ್ತಿದ್ದ. ಈಗ ನೋಡಿರಿ ಸಾಲ ಎಲ್ಲ ತೀರ್ಸಿದ್ದೀನಿ ನಾನು. ಅವ್ನು ಮಾಡಿರೋ ಸಾಲನ ಈಗ ಅಲ್ಲೋಗಿ ಸೇರ್ಕೊಂಡವನಿ, ಅವ್ರಿಗೆ ದುಡ್ದಾಗ್ತಾ ಇದ್ದಾನೆ. ಈಗ ನಮಗೆ ದುಡ್ದಾಕ್ತಾರೆ ಯಾರು? ನಾನು ನೋಡಿ ಹೊಟ್ಟೆ ಉರ್ಕೋಬೇಕು ಅವನು. ಹೊಟ್ಟೆ ಉರ್ಕೊಂಡು ದಿವ್ಯಾ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಓಡ್ ಬರ್ಬೇಕಾ ನನ್ನ ಮಗ? ಹಂಗೆ ಮಾಡಬೇಕು. ಏನು ಮಾಡೋದು? ಏನು ಮಾಡೋಣ ಅಂತಲೇ ಗೊತ್ತಾಗ್ತಿಲ್ಲ. ಹೋಗತ್ತ. ಓ ದಿವ್ಯಾ ಅಲ್ವಾ? ಯಾಕೆ ಇಲ್ಲಿ ದೇವಸ್ಥಾನ ಹತ್ರ ಹೇಳಿ ಒಬ್ಬಳೇ ಕೂತಿದ್ದಾಳಲ್ಲ, ಏನಾಯ್ತು ಅವಳಿಗೆ? ದಿವ್ಯಾ ದಿವ್ಯಾ ಯಾಕೆ ಇಲ್ಲಿ ಕೂತಿದ್ಯಾ? ಏನಾಯ್ತು? ಓ ನೀನಾ? ಏನೂ ಇಲ್ಲ, ಸುಮ್ಮನೆ ಕೂತ್ಕೊಂಡೆ. ಯಾಕೋ ಬೇಜಾರಾಗ್ತಿತ್ತು, ಅದಕ್ಕೆ ಕೂತ್ಕೊಂಡೆ. ಅಯ್ಯೋ ನನ್ನ ಮೇಲೆ ಬೇಜಾರಾಗಬೇಡ ದಿವ್ಯಾ. ನಿನ್ನ ಗಂಡ ಮಾಡಿರೋ ಸಾಲನ ನಾನು ಬಂದು ನಿಮ್ಮ ಮನೆ ಹತ್ರ ಗಲಾಟೆ ಮಾಡಿದೆ ಅಂತ ಬೇಜಾರು ಮಾಡ್ಕೋಬೇಡ. ಅಲ್ಲ ನಿನ್ನ ಗಂಡ ಏನೋ ಇವಾಗ ನಿನ್ನ ಜೊತೇಲಿ ಇಲ್ವಂತೆ? ಹೌದು ನವೀನ್, ನನ್ನ ಗಂಡ ಮಾಡಿರೋ ಸಾಲನೆಲ್ಲ ನಾನು ತೀರ್ಸಿದ್ದೀನಿ ನಿಮಗೆಲ್ಲ ಕೊಟ್ಟು. ಆದರೆ ಈಗ ನೋಡಿರಿ ಅವ್ರ ಅಮ್ಮ ಅವ್ರ ಅಮ್ಮ ಅವ್ರ ತಮ್ಮ ಅವ್ರ ತಂಗಿ ಜೊತೆಗಿದ್ದಾನೆ ನನ್ನ ಗಂಡ. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ನಮ್ಮ ಮನೆಯಲ್ಲೂ ಯಾರು ಗಂಡು ಮಕ್ಕಳಿಲ್ಲ ದುಡಿಯೋರು. ಅವನಿಗೆ ಕೊಟ್ಟಿರೋ ಸಾಲನ ನಾನು ತೀರ್ಸಿದ್ದೀನಿ. 1.5 ಲಕ್ಷ 2 ಲಕ್ಷನ. ಈಗ ನೋಡಿರಿ ಅಲ್ಲೋಗಿ ಅವ್ರಿಗೆ ದುಡ್ದಾಗ್ತಾನೆ ನನ್ನ ಗಂಡ. ಅವನು ಹೆಂಗಾದ್ರೂ ಮಾಡಿ ನನ್ನ ಹತ್ರ ಬರಬೇಕು ಮತ್ತೇನ. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಏನು ಮಾಡೋದು ಹೇಳು ನವೀನ್, ನೀನೇ ಏನಾದರೂ ಒಂದು ಐಡಿಯಾ ಕೊಡು. ಐಡಿಯಾನಾ? ನಾನೇನು ಕೊಡೋಣ ದಿವ್ಯಾ? ನೀನು ಇನ್ನೊಂದು ಕೆಲಸ ಮಾಡು, ಇನ್ನೊಂದು ಹುಡುಗನ ಮದುವೆ ಆಗ್ಬಿಡು. ಆವಾಗ ಅವನಿಗೆ ಸರಿಯಾಗಿ ಬುದ್ಧಿ ಕಲ್ತ್ಕೊಂತಾನೆ. ಅಯ್ಯೋ, ಇನ್ನೊಂದು ಹುಡುಗನ ಮದುವೆ ಆದರೆ ಅವನು ಹೆಂಗೆ ನನ್ನ ಹತ್ರ ಬರೋಕ್ಕಾಗುತ್ತೆ ಹೇಳು? ನಾನು 2ನೇ ಮದುವೆ ಆದರೆ ಅವನಿಗೆ ಉರಿಸ್ಬೇಕು. ಅವನಾಗಿ ಅವನು ಹೊಟ್ಟೆ ಉರ್ಕೊಂಡು ಸಾಯ್ಬೇಕು ನಾನು ನೋಡಿ. ಹಂಗಂದ್ರೆ ನೀನು ಇನ್ನೊಬ್ಬನ ಲವ್ ಮಾಡೋ ಥರ ನಾಟಕ ಮಾಡು. ಹುಡುಗನ ಜೊತೆಗೆ ಓಡಾಡ, ಅವ್ನ ಕಣ್ಣೆದ್ರಿಗೆ. ಅವ್ನಿಗೆ ಹೊಟ್ಟೆ ಉರ್ದೋಗುತ್ತೆ. ಅವಾಗ ನನ್ನ ಹೆಂಡತಿ ಇನ್ನೊಬ್ಬರ ಜೊತೆ ಓಡಾಡ್ತಾ ಇದ್ದಾಳಲ್ಲಪ್ಪ, ನಾನು ಅವಳ ಜೊತೆ ಇದ್ದಿದ್ರೆ ಈ ಥರ ಆಗ್ತಿರ್ಲಿಲ್ಲ ಅಂತಾನೆ ಹೇಳಿ ಅನ್ಸುತ್ತೆ. ಯಾರೇ ಆಗಲಿ ಹೇಳು, ಗಂಡು ಮಕ್ಕಳು ತನ್ನ ಹೆಂಡತಿ ಇನ್ನೊಬ್ಬನ ಜೊತೆ ಓಡಾಡ್ತಾ ಇದ್ದಾಳೆ ನನ್ನ ಕಣ್ಣೆದ್ರಿಗೆ ಅಂತಂದ್ರೆ ಹೊಟ್ಟೆ ಉರ್ದೇ ಉರಿಯುತ್ತೆ. ಅವಾಗ ಆಟೋಮೆಟಿಕ್ ಆಗಿ ನಿನ್ನ ಜೊತೆ ಬರ್ತಾನೆ ಅವನು. ಅಲ್ಲ ಪಾಪ, ಇದು ತುಂಬ ಮೋಸ ದಿವ್ಯಾ. ನೀನೆಲ್ಲ ಸಾಲ ತೀರ್ಸಿದ್ಯಾ? ಈ ಸಾಲ ಎಲ್ಲ ತೀರ್ಸಿದ ಮೇಲೆ ಬಂದು ಅವ್ರ ಅಪ್ಪ ಅಮ್ಮನ ಜೊತೆಗೆ ಸೇರ್ಕೊಂಡಿರೋದು ತುಂಬ ದೊಡ್ಡ ತಪ್ಪು. ನನಗೂ ಇದು ಯಾಕೋ ಸರಿ ಕಾಣಿಸ್ತಾ ಇಲ್ಲ. ನೀನು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು. ಇನ್ನೊಬ್ಬನ ಯಾವನಾದ್ರೂ ಹುಡುಗನ್ನ ಸೆಟ್ ಮಾಡ್ಕೊಂಡು ನೀನು ಹೇಳ್ತೀನಿ. ನವೀನ್, ತುಂಬಾ ಒಳ್ಳೆ ಐಡಿಯಾ ಕೊಟ್ಟೆ. ಅಯ್ಯೋ, ನನಗೆ ಈ ಐಡಿಯಾ ತಲೆಗೆ ಒಳದೇ ಇರ್ಲಿಲ್ವಲ್ಲ ಇಷ್ಟು ದಿನ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಯಾವ್ದಾದ್ರು ಒಂದು ಹುಡುಗನ್ ಸೆಟ್ ಮಾಡ್ಕೊಂಡು ಅವನಿಗೆ ಹೊಟ್ಟೆ ಉರಿಸ್ತಿದ್ದೆ ಸರಿಯಾಗಿ. ಯಾರ ಜೊತೆಗೆ ಓಡಾಡೋದು ನವೀನ್? ನೀನೇನೋ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನೀನೇ ಯಾಕೆ ನನ್ನ ಬಾಯ್ ಫ್ರೆಂಡ್ ತರ ನನ್ನ ಜೊತೆಗೆ ಸುತ್ತಾಡಬಾರ್ದು? ಸುಮ್ಮನೆ ನಾಟಕ ಅಷ್ಟೇನೆ. ನನ್ನ ಗಂಡ ಹೊಟ್ಟೆ ಉರ್ಕೋಬೇಕು, ನಾವಿಬ್ರು ಜೊತೆ ಓಡಾಡೋದು ನೋಡಿ. ಅದಕ್ಕೆ ಬರ್ತೀಯಾ ನನ್ನ ಜೊತೆಗೆ? ಪ್ಲೀಸ್ ನವೀನ್, ಇಲ್ಲ ಅಂತ ಹೇಳ್ಬೇಡ. ಪ್ಲೀಸ್ ಹೆಲ್ಪ್ ಮೀ. ಅಯ್ಯೋ ದಿವ್ಯಾ, ನಾನು ನಿನ್ನ ಜೊತೆಗ? ಬೇಡ ದಿವ್ಯಾ, ಯಾರಾದರೂ ಬೇರೆ ನಿನ್ನ ಫ್ರೆಂಡ್ಗಳು ಯಾರಾದರೂ ಇದ್ದರೆ ಅವ್ರನ್ನ ಫೋನ್ ಮಾಡಿ ಕರ್ಸ್ಕೊ. ನಾನು ಬೇಡ. ಅಯ್ಯೋ ಪ್ಲೀಸ್ ನವೀನ್, ಇಲ್ಲ ಅಂತ ಹೇಳ್ಬೇಡ. ದಯವಿಟ್ಟು ಒಪ್ಕೋ ನವೀನ್. ಬಾ, ನೀನೆ ನನ್ನ ಹತ್ರ ಈಗಲೇ ಹೋಗಿ ಹೊಟ್ಟೆ ಉರ್ಸೋಣ ಅವನಿಗೆ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡ. ನನ್ನ ಲವರ್ ಥರ ಆ್ಯಕ್ಟ್ ಮಾಡು ನವೀನ್. ಸರಿ ಆಯಿತು ದಿವ್ಯಾ, ನಿನಗೋಸ್ಕರ ನಾನು ಒಪ್ಕೊತಾ ಇದ್ದೀನಿ. ಇನ್ಮೇಲೆ ನಾನು ನೀನು ಲವರ್ಸು. ಸರಿ ಆಯ್ತು, ನಾನು ನೀನು ಬೇಬಿ ಅಂತ ಮಾತಾಡ್ಸೋಣ. ನೀನು ನನ್ನ ಬೇಬಿ ಅಂತ ಮಾತಾಡ್ಸು, ನಾನು ನಿನ್ನ ಬೇಬಿ ಅಂತಾನೆ ಮಾತಾಡಿಸ್ತೀನಿ. ಅವನಿಗೆ ಹೊಟ್ಟೆ ಉರಿಬೇಕು. ಬಾ, ಈಗಲೇ ಹೋಗೋಣ. ಅವ್ರ ಮನೆ ಹತ್ರನೋ ಇಲ್ಲ ಅಲ್ಲೆಲ್ಲಾದ್ರೂ ಇರ್ತಾನೆ, ಅವನೆದ್ರಿಗೆ ಓಡಾಡೋಣ ಕೈ ಹಿಡ್ಕೊಂಡು. ಅಯ್ಯೋ ದಿವ್ಯಾ, ಕೈ ಹಿಡ್ಕೊಂಡು ಓಡಾಡೋದ? ಸರಿ ಆಯಿತು ನಡಿ. ಅವನ ಎದುರಿಗೆ ಮಾತ್ರನಾ ನಾವಿಬ್ಬರು ಲವರ್ಸು. ಮಿಕ್ಕಿದ ಟೈಮ್ನಾಗೆ ಆ ಥರ ಎಲ್ಲ ಏನೂ ಇಲ್ಲ. ಸುಮ್ಮನೆ ಏನಾದರೂ ತಪ್ಪು ತಿಳ್ಕೊಂಬದು ಬೇಡ. ಆಯ್ತು ಕಣ ನವೀನ್, ನಾನೇನು ಆ ಥರ ಹೇಳಿದ್ದ? ನಾಗೇನು ಅವನು ಹೊಟ್ಟೆ ಉರ್ಕೋಬೇಕು, ಮತ್ತೆ ನನ್ನ ಹತ್ರ ಬರಬೇಕು ಅಷ್ಟೇ ಅವನು. ಅದಕ್ಕೆ ನಿನ್ನ ಸಹಾಯ ಬೇಕು. ಸರಿ ಆಯಿತು, ಮಾಡ್ತೀನಿ. ನಾನು ನಿನಗೆ ಸಹಾಯ ಮಾಡಿದ್ರೆ ನೀನೇನು ಕೊಡ್ತೀಯಾ? ಏನು ಕೊಡಲಿ ನವೀನ್? ಏನೋ ಒಂದು ಸ್ವಲ್ಪ ದುಡ್ಡು ಗಿಡ್ಡು ಏನಾದರೂ ಬೇಕು ಅಂದರೆ ಏನೋ ಸಹಾಯ ಮಾಡ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ನನಗೆ ಜಾಸ್ತಿ ದುಡ್ಡು ಗಿಡ್ಡು ಏನು ಕೊಡೋಕ್ಕಾಗಲ್ಲ. ನೋಡಪ್ಪ, ಒಪ್ಕೊಳಂಗಿದ್ರೆ ಒಪ್ಪೋ. ಏನೋ ಒಂದು 10,000 ಕೊಡ್ತೀನಿ. 10,000ನಾ? ಸರಿ ಆಯಿತು ಬಿಡು. 10,000 ಎಷ್ಟು, ಒಂದು ವಾರ ಕೊಡ್ತೀಯೋ 15 ದಿವಸ ಕೊಡ್ತೀಯೋ? ಅಯ್ಯೋ ಸುಮ್ಮನೆ ಬಾ, ಯಾವಾಗಲೂ ಕೊಡ್ತೀನಿ. ಒಟ್ಟಿನಲ್ಲಿ ಅವನು ಹೊಟ್ಟೆ ಉರ್ಕೋಬೇಕು, ಮತ್ತೆ ಬಂದು ಅವನ ಜೊತೆ ಓಡಾಡಬೇಡ. ನಾನು ನಿನ್ನ ಜೊತೆ ಬರ್ತೀನಿ ಅಂತ ಅವನು ನನ್ನ ಜೊತೆಗೆ ಬರಬೇಕು, ನನ್ನ ಗಂಡ ಮದನ್. ಅಷ್ಟೇ ನನಗೆ ಬೇಕಾಗಿರೋದು. ಅಲ್ಲಿವರೆಗೂ ಬಾ ಹೋಗೋಣ ಈಗಲೇ. ಸರಿ ಆಯಿತು ನಡಿ. ದಿವ್ಯಾ, ನಿನ್ನ ಗಂಡನೇ ಅಲ್ವಾ ಬರ್ತಾ ಇರೋದು? ಮದನ್ ಅಲ್ವಾ? ಹೌದು ನವೀನ್.
ಅವನೇ ಬರ್ತಾ ಇದ್ದಾನೆ, ಶುರು ಮಾಡ್ಕೊ ನಾಟಕನ. ಬೇಬಿ ಬೇಬಿ ಇವತ್ತು ನಾವು ಇಬ್ರು ಪಿಕ್ಚರ್ಗೆ ಹೋಗೋಣವಾ? ಹಾ ಪಿಕ್ಚರ್ಗ ಸರಿ ಸರಿ ಆಯಿತು. ಹಾಂ, ಪಿಕ್ಚರ್ ನೋಡಿಕೊಂಡು ಹಂಗೆ ಶಾಪಿಂಗ್ ಮಾಡಿಕೊಂಡು ಹೋಟ್ಲಿಗೆ ಹೋಗಿ ಹಂಗೆ ಏನಾದರೂ ಊಟ ಮಾಡ್ಕೊಂಡು ಬಂದ್ಬಿಡೋಣ. ಹಾಂ ಸರಿ ಆಯಿತು, ನಡಿ ಬೇಬಿ. ನೀವೆಷ್ಟು ಸ್ವೀಟು ಡಾರ್ಲಿಂಗ್. ನಿಮ್ಮಂತ ಲವರ್ನ ಪಡೆಯೋಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ಹಾ ಹೌದು ಡಾರ್ಲಿಂಗ್, ನಾನು ಅಷ್ಟೇ. ನಿನ್ನ ನಾನು ಲವ್ವರಾಗಿ ಪಡಿತೀನಿ ಅಂತ ನಾನು ಕನಸಲ್ಲೂ ಅಂಟ್ಕೊಂಡಿರಲಿಲ್ಲ. ಮದುವೆಗೆ ನೀನು ಆ ಮದನ್ನ ಮದುವೆ ಆಗೋದಕ್ಕೂ ಮುಂಚೆನೇ ನಿನ್ನ ಮೇಲೆ ನನಗೆ ಆಸೆ ಇತ್ತು. ಆದರೆ ಏನು ಮಾಡೋದು, ನೀನು ಹೋಗಿ ಹೋಗಿ ಆ ತಗಡು ನನ್ನ ಮಗನ ಮದುವೆ ಆಗಿಬಿಟ್ಟೆ. ಈಗ ಹೆಂಗೋ ಬಿಡು. ಮತ್ತೆ ನಾವಿಬ್ಬರು ಒಂದಾಗಿರೋದು ತುಂಬ ಖುಷಿ ಆಯಿತು. ಹಾಂ, ಇನ್ಮೇಲೆ ಅವ್ನು ಬೇಡವೇ ಬೇಡ, ಅವನು ಬಿಟ್ಟಾಗ್ಬಿಡು. ನಾನು ನೀನು ಮದುವೆ ಆಗಿಬಿಡೋಣ. ಹಾಂ, ಇದೇನಪ್ಪ ಇದು, ನನ್ನ ಹೆಂಡ್ತಿ ಈ ನವೀನ್ ಜೊತೆಗೆ ಈ ಥರ ಎಲ್ಲ ಚಕ್ಕಂದ ಆಡ್ಕೊಂಡು ಹೋಗ್ತಾ ಇದ್ದಾಳೆ, ಮಾತಾಡ್ಕೊಂಡು ಸಿನಿಮಾಗೆ ಬೇರೆ ಹೋಗ್ತಾರಂತೆ. ಏನು ಹೊಸ ವಿಷಯ ಇದು? ಹಾಂ, ಥೂ, ನಾಚಿಕೆ ಆಗಲ್ವ ಇವಳಿಗೆ? ಒಬ್ಬನ ಮದುವೆಯಾಗಿ ಇನ್ನೊಬ್ಬ ಜಂತಿಗೆ ಚಕ್ಕಂದ ಆಡೋಕ್ಕೆ. ನಡಿ ಬೇಬಿ, ಬೇಗ ಹೋಗೋಣ, ಟೈಮ್ ಆಗುತ್ತೆ. ಗಾಡಿ ತಗೊಂಡು ಹೋಗತ್ತೀನಿ, ನೀನು ಹಿಂದೆ ಕಡೆ ಕೂತ್ಕೊಂಬಂತೆ. ಹಾಂ, ನೀನು ಗಟ್ಟಿಯಾಗಿ ತಪ್ಕೊಂಡು ನನ್ನ ಹಿಡ್ಕೊ. ನನಗೆ ನಾಚಿಕೆ ಆಗುತ್ತಪ್ಪ. ನಡಿ ಹೋಗೋಣ. ಓ ಮದನ್, ಏನು ಮದನ್ ಈ ಥರ ನೋಡ್ತಾ ಇದೆಯಾ? ನಾವು ಪಿಕ್ಚರ್ಗೆ ಹೋಗ್ತಾ ಇದ್ದೀವಿ, ಬರ್ತೀಯಾ ನೀನು? ಹಾಂ, ಬರ್ತೀರಾ ನೀವುನು? ಥೂ, ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನೆ ನಿನಗೆ? ಹಾಂ, ಈ ಥರ ಇವನ ಜೊತೆ ಕೈ ಹಿಡ್ಕೊಂಡು ಪಿಕ್ಚರ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದೆಯಾ? ನಾಚಿಕೆ ಬಿಟ್ಟು. ಹಾಂ, ಒಬ್ಬನ ಮದುವೆಯಾಗಿ ಇನ್ನೊಬ್ಬನ ಜೊತೆಗೆ ಚಕ್ಕಂದಾಡಕ್ಕೆ ನಾಚಿಕೆ ಆಗಲ್ವಾ? ಥೂ, ಹಾಳಾದೊಳೆ. ನಾಚಿಕೆ ಯಾಕಾಗಬೇಕು ಅಂತಾನ ಕಟ್ಕೊಂಡವನು ಎಂಟಿನ ಸಾಕಾಗಲ್ಲ ಅಂತ ಹೇಳಿ ಓಡೋಗಿದೆ. ಎಂಟಿ ಆದವಳು ಇನ್ನೇನ್ ಮಾಡ್ತಾಳೆ? ಇನ್ನೊಬ್ಬ ಜೊತೆಗೆ ಸುತ್ತಾಡಕ್ ಹೋಗ್ತಾಳೆ. ಕಟ್ಕೊಂಡ್ಮೇಲೆ ಎಂಟಿನ ಸರಿಯಾಗಿ ನೋಡ್ಕೋಬೇಕು ಅಲ್ವಾ ನವೀನ್? ಸರಿಯಾಗಿ ಹೇಳ್ದೆ ದಿವ್ಯಾ. ಕಟ್ಕೊಂಡವ್ನು ನ್ಯಾವಾಗಿಲ್ಲ ಅಂತಂದ್ರೆ ಇನ್ನೇನು ಮಾಡ್ತಾಳೆ ಹೆಂಡ್ತಿ? ಹಾಂ, ಅವನೇ ಬಿಟ್ಟು ಓಡೋದ್ಮೇಲೆ ಇನ್ನೊಬ್ಬನ ನೋಡ್ಕೊಳ್ಳೇಬೇಕು. ಮತ್ತೆ ಏನು ಸಾಯತಕ್ಕ ಒಂಟಿ ಆಗಿರೋಕ್ಕಾಗತ್ತಾ? ನಡಿ ದಿವ್ಯಾ, ನೀನು ಯಾಕೆ ಚಿಂತೆ ಮಾಡ್ತೀಯಾ? ಹೇ ನವೀನ್, ಇವಳಿಗಂತೂ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದಿಲ್ಲ. ನೀನು ಒಟ್ಟು ಬಿಟ್ಕೊತಿದ್ಯೇನೋ? ನೀನು ಇನ್ನೂ ಮದುವೆ ಆಗಬೇಕಾಗಿರೋ ಹುಡುಗ ಅಂಥವನು ನನ್ನ ಹೆಂಡ್ತಿ ಜೊತೆಗೆ ಸುತ್ತಾಡಕ್ಕೆ ಹೋಗ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ? ಹಾಂ, ನಿನಗೆ ಯಾರೋ ಹೆಣ್ಣು ಕೊಡ್ತಾರೆ, ಮತ್ತೆ ಈ ಥರ ಗಂಡ ಬಿಟ್ಟಿರೋ ಜೊತೆಗೆ ಓಡಾಡಿದ್ರೆ ಹಾಂ, ಥೂ, ಮಾನ ಮರ್ಯಾದಿಲ್ದವು. ಹಳ್ಳಿಲಿ ಯಾರನ್ನ ಏನು ಅಂದ್ಕಮಲ್ಲ ಈ ಥರ ಎಲ್ಲನ ಸುತ್ತಾಡಿದ್ರೆ. ಥೂ, ನನಗಂತೂ ನೋಡೋಕ್ಕೇನೆ ಅಸಹ್ಯ ಆಗ್ತೈತೆ. ಯಾಕೆ ಅಸಹ್ಯ ಆಗುತ್ತೆ? ಮತ್ತೆ ನನ್ನ ಜೊತೆಗೆ ನನ್ನ ಮನೆಗೆ ಬಂದು ನನ್ನ ನೋಡ್ಕೊಂಡಿರೋ ಕೆಲ್ಸಕ್ಕೆ ಹೋಗಿ ನನ್ನ ಸಾಕು ದುಡ್ದು ತಂದು ಕೊಡು ಅಂತಂದ್ರೆ ನಿಮ್ಮ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಅಲ್ಲಿಗೆ ಹೋಗಿದ್ಯಾ? ಈಗಲೂ ಕಾಲ ಮಿಂಚಿಲ್ಲ. ಬೇಕು ಅಂದ್ರೆ ನಮ್ಮ ಮನೆಗೆ ಬಾ, ನಮ್ಮ ಮನೆಗೆ ಕರ್ಕೊಂತೀನಿ. ಆದ್ರೆ ನಿನ್ನೊಬ್ಬನ ಮಾತ್ರ. ನಿಮ್ಮ ಮನೆಯವರೆಲ್ಲರೂ ಬಂದ್ರೆ ನಾನು ಬಿಟ್ಕೊಂಬಲ್ಲ. ನೀನೊಬ್ಬನೇ ನಮ್ಮ ಮನೆಗೆ ಬರಂಗಿದ್ರೆ ಬಾ. ಈಗಲೂ ನಾನು ನಿನ್ನ ಗಂಡ ಅಂತಾನೆ ಅನ್ಕೊಂಡಿದ್ದೀನಿ. ನೀನು ಬಂದ್ರೆ ನಾನೇನು ಅನ್ನಲ್ಲ. ಆ ಮನೆಗೆ ನಾನೊಬ್ಬನೇ ಅಂತೂ ಬರಲ್ಲ. ನಮ್ಮಮ್ಮ, ನಮ್ಮ ತಂಗಿ, ನನ್ನ ತಮ್ಮ ಏನು ಮಾಡಬೇಕು? ಹಾಂ, ನೀನೇ ಬೇಕು ಅಂದರೆ ನಮ್ಮ ಮನೆಗೆ ಬಾ. ಇವನಂತವನ ಜೊತೆಗೆ ಹೋದ್ರೆ ಅಷ್ಟೇನೆ 3 ಕಣ್ಣಿಗೆ ಚಿಪ್ ಕೊಡ್ತಾನೆ ನಿನಗೆ, ಚಿಪ್ಪು. ಹಾಂ, ನೀನೇನು ಅಂದ್ಕೊಂಡ್ಬಿಟ್ಟಿದ್ಯಾ? ಏನಾದರೂ ಅಂದ್ಕೋ, ನಾನಂತೂ ಇವನ ಜೊತೆಗೆ ಇರ್ತೀನಿ. ನಿನಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಎಂಟಿ ಅನ್ನೋದು ನಿನಗೂ ಸ್ವಲ್ಪನಾದ್ರೂ ಇದ್ರೆ ಬಾ ನನ್ನ ಜೊತೆಗೆ. ಎಲ್ಲಿದ್ರೆ ಹೋಗು. ನಾನು ಹೋಗಿ ನಿನ್ನ ಹತ್ರ ಮಾತಾಡ್ತೀನಲ್ಲ, ಹೋಗು, ನಿನ್ನ ಮರ್ಯಾದಿನೇ ಹೋಗೋದು. ನನಗೇನಾಗಬೇಕಾಗೈತೆ? ಹಾಂ, ನಾನು ಗಂಡಸು, ನೀನು ಹೆಣ್ಣು, ನಿಂದೆ ಮಾನ ಮರ್ಯಾದೆ ಹೋಗೋದು. ಹಾಂ, ನನಗೆ ಏನು ಬೇಜಾರಾಗಲ್ಲ ನೀನು ಇವನ ಜೊತೆ ಓಡಾಡ್ತೀಯ ಅಂತಾನೆ. ನೀನು ಬೇಕಂದ್ರೆ ನಮ್ಮ ಮನೆಗೆ ಬಾ, ನಾನೇ ದುಡ್ದು ತಂದು ಹಾಕ್ತೀನಿ. ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರುವಂತೆ. ಹಾಂ, ಅದೆಂದೂ ಸಾಧ್ಯ ಇಲ್ಲ. ಅದು ಮಾತ್ರ ಸಾಧ್ಯ ಇಲ್ಲ. ನೀನೇ ಬರಬೇಕು ನನ್ನ ಹತ್ರ. ಬಾ ನವೀನ್, ಹೋಗೋಣ. ಹೋಗು, ಇವನ ಜೊತೆಗೆ ಎಷ್ಟು ದಿನ ಇರ್ತೀಯ ಅಂತ ನೋಡ್ತೀನಿ. ಅವನು ನಿನಗೆ ಕೈ ಕೊಟ್ಟು ಹೋಗ್ತಾನೆ ಸರಿಯಾಗಿ, ಪಂಗ್ರಾಮ ಇಕ್ಕಿ. ಹಾಂ, ಹೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.